ಕೊಡಗಿನ ಜೀವನದಿ ಕಾವೇರಿಗೆ ತಟ್ಟಿದೆ ಭೂಮಾಫಿಯಾ ಹಾವಳಿ. ಕುಶಾಲನಗರದಲ್ಲಿ ಕಾವೇರಿ ನದಿ ತಟ ನುಂಗ್ತಾ ಇದೆ ಭೂಮಾಫಿಯಾ. ಖಾಸಗಿ ವ್ಯಕ್ತಿಗಳಿಂದ ನದಿ ದಂಡೆಯನ್ನು ಮುಚ್ಚಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ನದಿ ಮಟ್ಟದಿಂದ 15 ಅಡಿ ಎತ್ತರಕ್ಕೆ ಮಣ್ಣು ಸುರಿದು ಕಾಮಗಾರಿ ಮಾಡಲಾಗಿದೆ. ಕಾವೇರಿ ನದಿ ಮಧ್ಯಭಾಗದಿಂದ 300 ಮೀಟರ್ ಬಫರ್ ಝೋನ್ ಜಾಗವನ್ನ ಕಾಮಗಾರಿಗೆ ಅವಕಾಶವಿಲ್ಲದಿದ್ರೂ ಕೂಡ 4 ರಿಂದ 5 ಅಡಿ ದೂರದಲ್ಲೇ ತಡೆಗೋಡೆ ನಿರ್ಮಾಣ ಮಾಡಲಾಗಿರೋದು. ಸಾವಿರಾರು ಲೋಡ್ ಮಣ್ಣು ಸುರಿದು ತಗ್ಗು ಪ್ರದೇಶವನ್ನ ಮುಚ್ಚುತ್ತಾ ಇರುವ ವ್ಯಕ್ತಿ. ಕಾವೇರಿ ನೀರಾವರಿ ಇಲಾಖೆಯಿಂದ ನಿರಪೇಕ್ಷಣಾ ಪತ್ರ ಇಲ್ಲದೆ ಕಾಮಗಾರಿ ಮಾಡಲಾಗ್ತಿದೆ. ತಿಲಕ್ಕೆ ನೋಟಿಸ್ ಕೊಟ್ಟಿದೆ ಕುಶಾಲನಗರ ಪುರಸಭೆ ಅಧಿಕಾರಿಗಳು. ಪ್ರತಿ ವರ್ಷ ಮಳೆಗಾಲ ಬಂತು ಅಂತ ಅಂದರೆ ಕೊಡಗು ಜಿಲ್ಲೆಯ ಕುಶಾಲನಗರ ಭಾಗದಲ್ಲಿ ಹಾಗೆಯೇ ಕುಶಾಲನಗರದ ಅಕ್ಕಪಕ್ಕದ ಕೆಲವು ಗ್ರಾಮಗಳ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಕಾವೇರಿಯ ನದಿಯ ಪ್ರವಾಹದ ಪ್ರತಾಪಕ್ಕೆ ಮುಳುಗಡೆ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣ ಆಗೋಂಥದ್ದು ನದಿ ತಟದಲ್ಲಿ ನಡೆಯುವಂತಹ ಕಾಮಗಾರಿಗಳೇ ನೇರವಾಗಿ ಕಾರಣವಾಗುತ್ತಾ ಅನ್ನೋಂಥದ್ದಕ್ಕೆ ಇವೆಲ್ಲವೂ ಕೂಡ ಸಾಕ್ಷ್ಯವನ್ನು ಹೇಳ್ತಾ ಹೋಗ್ತವೆ. ನೋಡ್ಬೋದು, ಇದು ಕುಶಾಲನಗರ ಪಟ್ಟಣದ ಬದಿಯಲ್ಲೇ ಇರುವಂತಹ ಒಂದು ಖಾಸಗಿ ವ್ಯಕ್ತಿಯ ಜಾಗದಲ್ಲಿ ನೂರಾರು ಲೋಡು ಮಣ್ಣನ್ನು ಕಾವೇರಿ ನದಿ ದಂಡೆಗೆ ನೂಕಿ ಜಾಗವನ್ನು ಸಮತಟ್ಟು ಮಾಡಿ ಲೇಔಟನ್ನು ಮಾಡಲಿಕ್ಕೆ ಮುಂದಾಗಿರೋಂಥದ್ದು ನೋಡ್ಬೋದು. ಕಾವೇರಿ ನದಿ ಇಲ್ಲಿಂದ ಒಂದು 4 ಹೆಜ್ಜೆ ಇಟ್ಟರೆ ಸಾಕು ಕಾವೇರಿ ನದಿಗೆ ನಾವು ಹೆಜ್ಜೆ ಇಟ್ಟುಬಿಡ್ತೀವಿ. ಅಷ್ಟರ ಮಟ್ಟಿಗೆ ಇಷ್ಟೇ ಒಂದು 4-5 ಅಡಿ ದೂರದಲ್ಲಿ ಕಾವೇರಿ ನದಿ ಇದೆ. ಸೊ ಕಾವೇರಿ ನದಿಯಿಂದ ಸುಮಾರು 300 ಮೀಟ್ರ್ವರೆಗೆ ಅಂದರೆ ಹೆಚ್ಚು ಕಡಿಮೆ 900 ಅಡಿಯವರೆಗೆ ಅಲ್ಲಿ ಬಫರ್ ಝೋನ್ ಅನ್ನೋಂಥದ್ದು ಇರುತ್ತೆ. ಆದರೆ ಇಲ್ಲಿ ಮಾತ್ರ ಅವೆಲ್ಲವೂ ಯಾವುದೂ ಕೂಡ ಲೆಕ್ಕಕ್ಕೆ ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಉಲ್ಲಂಘನೆ ಆಗಿರೋದು ಕಾಣುತ್ತೆ. ನೋಡ್ಬೋದು, ಏನು ಕಾವೇರಿ ನದಿಯಿಂದ ಕೇವಲ 4-5 ಅಡಿಯ ದೂರದಲ್ಲೇ ಒಂದು ಬೃಹತ್ತಾದಂತಹ ತಡೆಗೋಡೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರೋ ಅಂಥದ್ದು. ನೋಡಿ, ಇಲ್ಲೊಂದು ಮರ ಕಾಣುತ್ತೆ. ಆ ಮರವನ್ನು ಅಳತೆಯನ್ನು ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟೊಂದು ಅಡಿಯ ಎತ್ತರಕ್ಕೆ ಮಣ್ಣನ್ನು ಇಲ್ಲಿ ನೂಕಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಅಲ್ಲಿ ಈಗಾಗಲೇ ತಡೆಗೋಡೆಯನ್ನು ಮಾಡಲಿಕ್ಕೆ ಕಾಂಕ್ರೀಟನ್ನು ಸುರಿದು ಮಿಕ್ಸ್ ಮಾಡಿ ಎಲ್ಲವನ್ನು ಸುರಿದು ರೆಡಿ ಮಾಡ್ತಿರೋಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಅಲ್ಲಿ ತಡೆಗೋಡೆಯನ್ನು ಮಾಡಿ ಇಲ್ಲಿರುವಂತಹ ಇಷ್ಟೊಂದು ಮಣ್ಣನ್ನು ಇಲ್ಲಿ ನೂಕಿ ಸಮತಟ್ಟು ಮಾಡಿದರೆ ಮೇಲ್ಭಾಗ ಏನಿದೆ ಮೇಲ್ಭಾಗದಲ್ಲಿ ನಾವು ಲೇಔಟನ್ನು ಮಾಡ್ಬೋದು ಅನ್ನೋಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇರೋಂಥದ್ದು. ಸೊ ಇದು ನಿಜವಾಗ್ಲೂ ಕೂಡ ಈ ಥರದ ಎಲ್ಲ ಕೆಲಸಗಳು ಕೂಡ ಕುಶಾಲನಗರ ಮತ್ತು ಕುಶಾಲನಗರದ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಪ್ರವಾಹ ಆಗಲಿಕ್ಕೆ ಕಾರಣ ಆಗ್ತಿರೋಂಥದ್ದು. ಸುಮಾರು ಆ ನದಿಯ ತಟದಿಂದ ಸುಮಾರು ಒಂದು 7-8 ಅಡಿ ಎತ್ತರಕ್ಕೆ ಈ ಮಣ್ಣನ್ನು ಇಲ್ಲಿ ಸುರಿಯಲಾಗಿದೆ. ಮತ್ತು ಇಲ್ಲೊಂದು ಸ್ಟೆಪ್ ಮಾಡಲಾಗಿದೆ. ಮತ್ತು ಇನ್ನೂ ಮೇಲ್ಗಡೆಗೆ ಹೋದರೆ ಮೇಲ್ಭಾಗದಲ್ಲಿ ಇನ್ನೊಂದು 10-12 ಅಡಿಯಷ್ಟು ಎತ್ತರಕ್ಕೆ ಮಣ್ಣನ್ನು ತಂದು ನೂಕಿರೋಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಏನು ಕಾವೇರಿ ನದಿ ಮಳೆಗಾಲ ಆರಂಭ ಆಯಿತು ಅಂತಂದರೆ ಉಕ್ಕಿ ಹರಿಯುತ್ತೆ. ಆ ನದಿ ಸಹಜವಾಗಿ ಹರಿಯುವಂತಹ ಆ ಹರಿವಿಕೆಗೆ ಭಾಳ ದೊಡ್ಡ ತಡೆಯನ್ನು ಇವೆಲ್ಲವೂ ಕೂಡ ಮಾಡ್ತವೆ. ನೀರು ಮತ್ತೆ ರಭಸವಾಗಿ ಮತ್ತೆ ಮುಂದೆ ಹರಿಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಬಡಾವಣೆಗಳಿಗೆ ನೀರು ನುಗ್ಗಿ ಅಲ್ಲಿ ಪ್ರವಾಹದ ಪರಿಸ್ಥಿತಿಗಳು ಎದುರಾಗುತ್ತೆ. ಈಗಾಗಲೇ ಇರುವಂತಹ ಮನೆಗಳೆಲ್ಲವೂ ಕೂಡ ಮುಳುಗೋಗ್ತವೆ. ಇಂತಹ ದುಸ್ಥಿತಿಗೆ ಕಾರಣ ಆಗೋಂಥದ್ದು ಈ ಥರದ ಒಂದು ಅಕ್ರಮ ಚಟುವಟಿಕೆಗಳೇನಿದ್ದಾವೆ ಇವುಗಳೇ ಕಾರಣ ಆಗುತ್ತೆ ಅನ್ನೋಂಥದ್ದು. ಇದರ ವಿರುದ್ಧ ಯಾಕೆ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ವ ಅನ್ನೋಂಥದ್ದನ್ನು ಪುರಸಭೆಯ ಆಯುಕ್ತರೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ VS ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.